ಹಲೋ ಗಾಯಿ. ಖರ್ಚು ಮಾಡಕ್ ಹೋಗೋದು ಹಬ್ಬಕ್ಕೆ. ಇವಾಗ ಮನೆಯಿಂದ ಎದ್ದೆ ಆಚೆ ಇಡ್ತಿದ್ದಂಗೆ ಖರ್ಚು ಮಾಡಲೇಬೇಕು. 4ನೇ ಕವರ್ 5ನೇ ಕವರ್ ಸಾರಿಗೆ ಸುಸ್ತಾಗ್ಬಿಟ್ಟಿದ್ಯಾ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ರಜಾ ಕೊಡಲ್ಲ ಗೈಸ್. ಇಲ್ಲ ಶಾಂತವಾಗಿ ಕೆಲಸ ಮಾಡ್ಬೇಕು ನೀನು. ಮಾತಾಡ್ತಾ ಇದ್ದಾರೆ. ಲೋಟ್ಲಸ್ ತಂದ್ಬಿಟ್ರೆ ಮನೆಗೆ ಲಕ್ಷ್ಮಿ ಬಂದ್ಬಿಡುತ್ತಾ ಅಂತ ಏನೋ ಕೇಳ್ತಾ ಇದ್ದೀನಿ ಗೈಸ್. ಲಕ್ಷ್ಮಿ ಆಲ್ರೆಡಿ ನಮ್ಮ ಮನೇಲಿ ಇದೆ. ಸೊಂಟಕ್ಕಿಂತ 5 ಇಂಚ್ ಮೇಲಿರ್ಬೇಕು. ನಾವು ಏನು ಚಿತ್ರ ಅನ್ಫಿಲ್ಟರ್ಡ್ ಅವ್ರೆ. ಹಿಂದ್ಗಡೆಯಿಂದ ಬಂದ್ಬಿಟ್ಟು ಯಾವುದೋ ಒಂದು ಕಾರ್ ಗುದ್ದುಬಿಡ್ತು ಗಾಡಿ. ಏನ್ ಒಳ್ಳೆ ಸೊಳ್ಳೆ ತರ ಆಯ್ತಾ ಜಲಮ್ಮ ಡ್ಯಾನ್ಸ್ ಆಡಿ ಆಡಿ. ಗೈಸ್ ಇವತ್ತು ಹಲೋ ಗಾಯ್ಸ್, ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾಳೆ ಹಬ್ಬ, ಇವತ್ತು ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ನಮ್ಮ ಭವಿಷ್ಯನ ಇವಾಗ ಹೇಳಿದ್ದು ಬ್ರೈಟ್ನೆಸ್ಸು. ನಮ್ಮ ಭವಿಷ್ಯನ ಇವಾಗ ಕಾಲೇಜಿಗೆ ಬಿಟ್ಬಿಟ್ಟು ಬರಬೇಕು. ಫಸ್ಟು ಅವಳನ್ನು ಬಿಟ್ಬಿಟ್ಟು ಬಂದುಬಿಟ್ರೆ ಇನ್ನು ಮಿಕ್ಕಿದ ಕೆಲಸ ಮನೆಯದು ಆಮೇಲೆ ಮಾಡ್ಕೋಬೋದು. ಇವಾಗ ಬನ್ನಿ ಗೈಸ್ ಹೋಗೋಣ, ಭವಿಷ್ಯನ ಬಿಟ್ಬಿಟ್ಟು ಬರೋಣ ಗೈಸ್. ಇವಾಗ 1:30-2 ಗಂಟೆ ಆಗ್ತಾಯಿದೆ ಗೈಸ್ ಆಲ್ರೆಡಿ. ಇನ್ನು ಶಾಪಿಂಗಿಗೂ ಹೋಗಿಲ್ಲ ನಾವು. ಏನಕ್ಕೆ ಅಂದರೆ ಮಳೆ ಬರ್ತಿತ್ತು. ನಮ್ಮ ಯಜಮಾನ್ರು ಬರೋದು ಜಮೀನಿಂದ ಲೇಟ್ ಆಯಿತು ಮತ್ತು ಮಳೆನೂ ಬರ್ತಿತ್ತು. ಇವಾಗ ನಿಂತಿದೆ ಸದ್ಯಕ್ಕೆ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಹೋಗಿ ಪಟ್ಟಂತ ಕಾಯಕವೇ ಕೈಲಾಸ ಅಂದರು ಬಸವ ಅದರಂತೆ ನಡೆದರು. ಇಲ್ಲ ಕೆಲಸ ಮಾಡಿದ್ರೆ ಸಂಬಳ ಬರ್ತೈತಾ? ಹೌದು. ಲೇಟಾಗಿ ಬರ್ತೀರಾ ಅಂತೆಲ್ಲ. ಆಯಿತು ಬಿಟ್ರಿ, ಬೈಬೇಡ್ರಿ, ನಡೀರಿ ಹೋಗೋಣ. ಬಾ ತಿರ್ಗಾ ಮಳೆ ಶುರು ಆಗೋಗುತ್ತೆ. ಬಾ ನಡೀರಿ, ನಾನು ರೆಡಿ. ನೋಡಿ ಪರ್ಸ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಲೈಟ್ ಆಫ್ ಮಾಡು. ಇವಾಗ ಫಸ್ಟ್ ಎಲ್ಲಿಗೆ ಹೋಗೋದು? ಖರ್ಚು ಮಾಡಕ್ ಹೋಗೋದು ಹಬ್ಬಕ್ಕೆ. ಎಲ್ಲಿಗೋದ್ರು ಇವಾಗ ಮನೆಯಿಂದ ಎದ್ದೆ ಆಚೆ ಇಡ್ತಿದ್ದಂಗೆ ಖರ್ಚು ಮಾಡಲೇಬೇಕು. ನಡಿ, ಸರ್ವೇ ಈ ಸಾಮಾನ್ಯ. ಮಳೆ ಬಂದ್ಬಿಡುತ್ತೆ. ನಡೀರಿ ಬೇಗ ಹೋಗಿ ಖರ್ಚು ಮಾಡೋಣ. ಯಜಮಾನ್ರು ಇವಾಗ ಸದ್ಯಕ್ಕೆ ಕಾರ್ದು ಕವರ್ ತೆಗೆದ್ರು. ಏನಕ್ಕೆ ಅಂದರೆ ಕಾರ್ ಕವರ್ ಹರಿದೋಗಿತ್ತು ಗೈಸ್. ಹೊಸದು ಕವರ್ ತರಿಸಿದ್ದಾರೆ, ಅದನ್ನು ಹಾಕಬೇಕು. 4ನೇ ಕವರ್ 5ನೇ ಕವರ್ ಒಂದ್ಸರಿ ಮಳೆಗೆ ಕಾರೆಲ್ಲ ವಾಶ್ ಆಗಿ ಹೋಗ್ಬಿಡ್ಲಿ ಅಂತ ಹೇಳಿಬಿಟ್ಟು ಕವರ್ ತೆಗೆದ್ರು. ನಾವೆಲ್ಲ ಅದಾದಮೇಲೆ ಕವರ್ ಹಾಕ್ತೀವಿ. ಸಾರಿಗೆ ಹೆಲ್ಮೆಟ್. ರೈಸ್ ಶಾಪಿಂಗ್ ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ನಮ್ಮ ಯಜಮಾನ್ರಿಗೆ ಪೇಣಿ ತಗೋಬೇಕು ಅನ್ನಿಸ್ಬಿಟ್ಟು ಇವಾಗ ಹೋಗಿ ಪೇಣಿ ತಗೋತಾ ಇದ್ದಾರೆ. ನಮ್ಮ ಭವಿಷ್ಯಂಗೆ, ನನಗೆ ಮತ್ತು ನಮ್ಮ ಯಜಮಾನ್ರಿಗೆ 3 ಜನಕ್ಕೂ ಇಷ್ಟ. ಅದಕ್ಕೆ ತೊಗೊಳಕ್ಕೆ ಹೋಗಿದ್ದಾರೆ. ಬಂದರು ಪೇಣಿ ತೊಗೊಂಡು ಗೈಸ್. ಈಗ ತಾನೇ ಮನೆಗೆ ಬಂದ್ವಿ. ಅದ್ರ ತಿರ್ಗಾ ಹೋಗ್ಬೇಕು, ಯಾಕೆಂದರೆ ನೀರು ಕುಡಿಯೋದಕ್ಕೆ ಕ್ಯಾನು ಖಾಲಿ ಆಗಿದೆ. ಇವಾಗ ಹೋಗಿ ಅದನ್ನು ತೊಗೊಂಬರ್ಬೇಕು ಗೈಸ್. ನಮ್ಮ ಗಾಡಿಗೆ ಯಾರೋ ಡ್ಯಾಶ್ ಹೊಡೆದು ಬಿಟ್ರು. ನಿಂತಿರೋ ಗಾಡಿಗೆ ಬಿದ್ದೋಯ್ತು ಗಾಡಿ. ಓಕೆ ಗೈಸ್, ಮನೆಗೆ ಬಂದು ಇವಾಗ ತಾನೇ ನೀರು ತೊಗೊಂಡು ಬಾಳೆಕಂಬ, ಮಾವಿನ ಎಲೆ, ಸ್ಯಾರಿ, ಹಣ್ಣು ಮತ್ತು ಇನ್ನು ಏನೇನು ಬೇಕು, ಬಳೆ, ಗಂಗೆ ಅಂಗಡಿದು ಐಟಮ್ಸು ಎಲ್ಲ ತೊಗೊಂಬಂದಾಯಿತು. ಇವಾಗ ಇನ್ನೇನಿದ್ರು ನಾವು ಮನೆ ಒಳಗಡೆನೇ ಕೆಲಸ. ದಟ್ ಈಸ್ ದೇವ್ರು ಬೆಳಗಬೇಕು ಮತ್ತು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ನಾಳೆಗೆ. ಇನ್ನು ನನ್ನ ಕೆಲಸನೇ ಎಲ್ಲ ಇರೋದು ಗೈಸ್. ಇವಾಗ ಆಲ್ರೆಡಿ 5:45 ಆಗಿದೆ. ಭವಿಷ್ಯ ಕಾಲ್ ಮಾಡಿ 5:45ಗೆಲ್ಲ ಮಂದಿ ಕರ್ಕೊಂಡು ಹೋಗಮ್ಮ ಅಂತ ಹೇಳಿದ್ಲು. ಸೊ ಇವಾಗ ಅವಳನ್ನು ಕರ್ಕೊಂಬಂದರೆ ಆಮೇಲೆ ನಂದು ದೇವ್ರು ಬೆಳಕೋ ಇದು ಕೆಲಸ ಎಲ್ಲ ಸ್ಟಾರ್ಟ್ ಆಗುತ್ತೆ ಗೈಸ್. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಯಜಮಾನ್ರು ಸ್ಯಾರಿ ಕೊಡಿಸಿದ್ರು. ಆ್ಯಂಡ್ ಮಿಕ್ಕಿದೆಲ್ಲ ಐಟಮ್ಸ್ ತೊಗೊಂಡ್ವಿ. ಇವಾಗ ಹೋಗಿ ಭವಿಷ್ಯನ ಕರ್ಕೊಂಬಂದ್ಬಿಟ್ಟು ಕೆಲಸ ಶುರು ಹಚ್ಕೋಬೇಕು. ಭವಿಷ್ಯ ಅಲ್ಲಿ
ಇದ್ದಾವೆ. ಅವ್ರಿಗೆ ಇಷ್ಟನೇ ಆಗಲ್ಲ ಗೈಸ್ ಹಿಂಗೆ ವಿಡಿಯೋ ತೆಗೆದ್ರೆ ಕಾಲೇಜ್ನಲ್ಲಿ. ಯಾಕೆ ಶೋಕೀಸ್ ಹೊರ್ಗೋಗಿದ್ಯಾ? ಹಾಂ ಸುಸ್ತಾಗ್ಬಿಟ್ಟಿದ್ಯಾ? ಡಾನ್ಸ್ ಮಾಡಿದೆ ಅದಕ್ಕೆ. ಇವಾಗ 9 ಗಂಟೆ. ಗಲ್ಲ ಕೆರ್ಕೋತಾ ಇದ್ದೀನಿ. ಇಲ್ಲ 3 ಕೆರ್ಕೋತಾ ಇದ್ದೀನಿ. ಬರೀ ಕೆರ್ಕೊಳ್ಳೋದು ಅದು ಇದು ನೋಡ್ತಾಳಷ್ಟೇ ಇವಳು, ಏನೂ ಒಂಚೂರು ಹೆಲ್ಪ್ ಮಾಡಲ್ಲ ಗೈಸ್. ಸದ್ಯ ಅವಳು ಅವಳ ಪಾಡ್ಗೆ ಅವಳು ಇದ್ರೆ ಸಾಕು. ಸೊ ದೇವ್ರ ಸಾಮಾನೆಲ್ಲ ಬೆಳಗ್ಗೆ ಅದಾದಮೇಲೆ ನಮ್ಮದು ದೇವರು ಏನು ಎತ್ತಿಟ್ಟಿರ್ತೀವಿ ಅದರದ್ದು ಬೊಂಬೆ ಥರ ಇರುತ್ತಲ್ಲ ಅದನ್ನ ಎತ್ತಿಟ್ಟಿರ್ತೀವಿ, ಅದನ್ನೆಲ್ಲ ಅಟ್ಟದ ಮೇಲಿಂದ ಇಳಿಸ್ಕೊಂಡಿದ್ದೀನಿ. ನಮ್ಮ ಭವಿಷ್ಯ ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ. ನಮ್ಮ ಭವಿಷ್ಯ ಬಂದಾಗಿಂದ ಹಿಂಗೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದಾಳೆ. ಇವ್ರ ಕಾಲೇಜಲ್ಲಿ ಗೊತ್ತಿಲ್ಲ ಅದೇನು ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ರಜಾ ಕೊಡಲ್ಲ ಗೈಸ್. ಬೇರೆ ಫೆಸ್ಟಿವಲ್ ಯಾವ್ದ್ಯಾವುದಕ್ಕೂ ರಜೆ ಕೊಡ್ತಾರೆ, ಬಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಜೆ ಕೊಡಲ್ಲ. ನಾಳೆ ಲಂಗ ಬ್ಲೌಸ್ ಹಾಕ್ಕೊಂಡು ಹೋಗ್ತೀಯ ಕಾಲೇಜ್ಗೆ? ಏಕೆ ಹಾಕ್ಕೊಂಡು ಹೋಗು. ಗೈಸ್ ನೋಡಿ ಭವಿಷ್ಯನಿಂದ ಹಾಕೊಳ್ಳಲ್ಲ. ಚೂಡಿದಾರು ಹಾಕ್ಕೊಂಡು ಹೋಗು. ಭವಿಷ್ಯನ ಹಿಂದೆ ಇರೋ ಅಂಥ ಎಲ್ಲ ಪೂಜೆ ದೇವ್ರ ಸಾಮಾನು ಬೆಳಗ್ದೆ. ಅದಾದಮೇಲೆ ಇದೆಲ್ಲ ಮೇಲ್ಗಡೆ ಇತ್ತು ಗೈಸ್. ಇದು ಟವಲ್ ರ್ಯಾಪ್ ಆಗಿದೆಯಲ್ಲ ಅದೆಲ್ಲ ದೇವ್ರ ಐಟಮು. ಆ್ಯಂಡ್ ಇಲ್ಲೊಂದು ಸ್ವಲ್ಪ ಕ್ಲೀನ್ ಮಾಡಿದೆ. ಅದಾದಮೇಲೆ ದೇವ್ರ ಮನೆ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಇನ್ನೇನಿದ್ರೂ ಮಾವಿನ ಎಲೆ ಅದೆಲ್ಲ ತೋರಣ ಕಟ್ಟಬೇಕು. ರಾತ್ರಿನೇ ಕಟ್ಬಿಡ್ತೀವಿ ನಾವು, ಯಾಕೆಂದರೆ ಬೆಳಗ್ಗೆ ಅದೆಲ್ಲ ಇಟ್ಕೊಂಡ್ರೆ ಲೇಟ್ ಆಗುತ್ತೆ ಪೂಜೆ. ಅಯ್ಯೋ ಛೇ, ಅಪ್ಪ ಮೆಹಂದಿ ತರಬೇಕಾಗಿತ್ತು. ಅಟ್ಲೀಸ್ಟ್ ಮೆಹಂದಿ ಹಾಕಿಸ್ಕೊತಿದ್ದೆ. ಯಾರ ಕೈಯಲ್ಲಿ? ನೀನೇ. ನಾನು ತುಂಬ ಫ್ರೀ ಆಗಿದ್ದೀನಲ್ಲ, ನಿಂಗೆ ಮೆಹಂದಿ ಬೇರೆ ಹಾಕ್ತೀನಿ ತಾಳು. ನಾನೊಂಚೂರು ಫ್ರೀ ಇಲ್ಲ. ಇವತ್ತು ರಾತ್ರಿನೂ ನಾನು ಎಷ್ಟು ಗಂಟೆಗೆ ಮಲ್ಕೋತೀನೋ ಇಲ್ವೋ ಅದೂ ಗೊತ್ತಿಲ್ಲ. ಈ ವ್ಲಾಗ್ ಬೇರೆ ಎಡಿಟ್ ಮಾಡಿಬಿಟ್ಟು ಹಾಕಬೇಕು. ಅದು ಬೇರೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ನೀನು ಯಾವುದೋ ಕಾಲದಲ್ಲಿ August 15th ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿರೋದನ್ನು ಇವಾಗ ಹಾಕಿದೆಯಲ್ಲ, ನೋಡಿದವ್ರು ಅನ್ಕೋತಾರೆ ಇವ್ರೇನು ಈ ಲೇಟ್ ಲತೀಫ್ ಥರ ಟ್ರೈನ್ ಹೋದಾದ್ಮೇಲೆ ಟಿಕೆಟ್ ತೊಗೋತಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಆ ಥರ ಲೇಟಾಗಿ ಹಾಕಲ್ಲ ಗೈಸ್. ಫೆಸ್ಟಿವಲ್ ಏನಾದ್ರು ಆಯಿತು ಅಂತ ಅಂದರೆ ನೆಕ್ಸ್ಟ್ ಡೇನೇ ಹಾಕ್ಬಿಡ್ತೀನಿ. ನೋಡಿ ಹೆಂಗೆ ನೋಡ್ತಾ ಕೂತಿದ್ದಾಳೆ. ಪೇಣಿ ಹಾಕ್ಕೊಂಡು ತಿನ್ನು ಅಂತ ಹೇಳಿ ಸುಮಾರು ಹೊತ್ತಾಯಿತು ಗೈಸ್. ಏನಂತಿದ್ದಾಳೆ, ನನ್ನ ಕೈಯಲ್ಲಿ ಹಾಕಿ ಕೊಟ್ರೇನೆ ಅಂತೆ ಅದು ಟೇಸ್ಟು. ಅವಳೇ ಹಾಕ್ಕೊಂಡು ತಿಂದರೆ ಟೇಸ್ಟ್ ಇರಲ್ಲ. ಏನು ಮಾಡಿಕೊಡ್ಲಿ ಅದಕ್ಕೆ? ಏನು ಕೈ ಬೆರಳಲ್ಲಿ ಆಡಿಸ್ಬಿಟ್ಟು ಕೊಡ್ತೀನ ನಾನು? ಹಾಲು ಬಿಸಿ ಮಾಡಿ ಅದಕ್ಕೆ ಬಾದಾಮಿ ಪೌಡರ್ ಹಾಕಿ ನೀನು ಅದನ್ನೇ ಮಾಡ್ಕೊ. ನೀನು ಮಾಡಿದ್ರೆ ಬೇರೆ ಮಮ್ಮಿ, ಅದಾದ್ರೆ ಬೇರೆನೇ ಇರುತ್ತಲ್ವಾ? ನಾನು ಗೋಲ್ ಮಾಡಿದ್ದೆ ತಾನೇ ಆ ಚಟ್ನಿ, ಗ್ರೀನ್ ಚಟ್ನಿ. ಏನೋ ಮಿಸ್ಸಿಂಗ್ ಇತ್ತು. ನಾನೇ ಮಾಡಿದ್ದು, ಏನೋ ಮಿಸ್ಸಿಂಗ್ ಹೊಡಿತಾಯಿತ್ತು. ಹಂಗೆ ಆಗುತ್ತೆ ಇವತ್ತು. ನೋಡು, ಇದು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮಸಾಲಾನ ಟ್ರೈ ಮಾಡಿದ್ರಂತೆ ಅವ್ರ ಮನೆಯಲ್ಲಿ. ಅವ್ರಿಗೆ ಇಷ್ಟ ಆಯ್ತಂತೆ, ಅವ್ರ ಪೇರೆಂಟ್ಸ್ಗೂ ಕೂಡ ಇಷ್ಟ ಆಯ್ತಂತೆ. ಡಿಫ್ರೆಂಟಾಗಿದೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂದ್ರಂತೆ. ಮಜಾ. ಥ್ಯಾಂಕ್ ಯು ಗೈಸ್. ನೀವು ನಾನು ಮಾಡೋ ರೆಸಿಪಿ ಎಲ್ಲ ಟ್ರೈ ಮಾಡ್ತೀರಾ ಮನೆಯಲ್ಲಿ. ಈ ರೆಸಿಪಿ ನಂದು ಫೇವ್ರೆಟ್ ರೆಸಿಪೀಸ್ ಇದೆಯಲ್ಲ, ಅದು ಬಂದ್ಬಿಟ್ಟು ನಮ್ಮಮ್ಮ ಮಾಡ್ತಾಯಿದ್ರು, ನಮ್ಮಪ್ಪ ಮಾಡ್ತಾಯಿದ್ರು, ಇಲ್ಲ ನಮ್ಮಮ್ಮ ಮಾಡ್ತಾಯಿದ್ರು. ಮ್ಯಾಕ್ಸಿಮಮ್ ನಾನು ನಮ್ಮಪ್ಪ ಮಾಡಿರೋ ಅಡುಗೆನೇ ತಿಂದಿರೋದು. ನಮ್ಮಮ್ಮ ಅಪರೂಪಕ್ಕೆ ಮಾಡೋರಲ್ಲ, ಈ ಥರದ್ದೆಲ್ಲ ಮಾಡೋರು, ಇಷ್ಟಪಟ್ಕೊಂಡು ತಿಂತಿದ್ದೆ. ಇವಾಗ ನಮ್ಮ ಭವಿಷ್ಯನೂ ಕಲ್ತ್ಕೋತಾಳೆ, ಚಟ್ನಿ ಮಾಡೋದು ಕಲ್ತ್ಕೊಂಡಿದ್ದಾಳೆ. ಹೆಂಗಿದ್ರು ಅವಳದೇ ಒಂದು ಲೋಕ, ಲ್ಯಾಪ್ಟಾಪ್ ಇಟ್ಕೊಂಡು ಅಷ್ಟೇ ಗೈಸ್. ಇವಾಗ ನಮ್ಮ ಯಜಮಾನ್ರು ಬರ್ತಾರೆ ಪಾರ್ಕಿಂದ. ಅಲ್ಲ ಪಾರ್ಕಿಂದ ಬರಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರಂತೆ, ಅಲ್ಲಿಂದ ಬರ್ತಾರೆ. ನಾನು ಹೋಗಿ ಅವ್ರ ಜೊತೆ ಹೂ ತೊಗೊಂಡು ಬಂದುಬಿಡ್ಬೇಕು ಮನೆಗೆ, ಅಷ್ಟೇ, ಇನ್ನೇನಿಲ್ಲ. ವಾಕ್ ಮಾಡಲ್ಲ ಇವತ್ತು, ಏಕೆಂದರೆ ಮನೇಲೇ ಸುಮಾರು ವಾಕ್ ಮಾಡಬೇಕು. ಅಲ್ಲಿಗೆ ಮಾಡಿಕೊಂಡು ದೇವ್ರಿಗೆಲ್ಲ ಫಸ್ಟೇ ರಾತ್ರಿನೇ ರೆಡಿ ಮಾಡಿಬಿಟ್ಟು ಇಡಬೇಕು. ಅದಕ್ಕೋಸ್ಕರ ಯಜಮಾನ್ರು ಆಲ್ರೆಡಿ ಕೆಳಗಡೆ ಬಂದ್ಬಿಟ್ಟಿದ್ದಾರೆ. ಮಳೆ ಬರಲಿಲ್ಲಲ್ಲ ಆಮೇಲೆ? ಇಲ್ಲ ಬರಲಿಲ್ಲ. ಡಿಲೀಟ್ ಮಾಡ್ಬಿಟ್ಟು ಹೊಸದು ಕಳಿಸಿದ್ನಲ್ಲ, ಅದ ತಾನೇ ಇದು? ನೋಡ ಮತ್ತೆ ಅವಳು ಅದೇ
ಓನರಿ ಬಾಯ್ ಭವಿಷ್ಯ. ಗೈಸ್ ಕಾಫಿ ಕುಡ್ಸೋದಕ್ಕೆ ನಾವು ಯಜಮಾನ್ರು ಹೋಟ್ಲಿಗೆ ಕರ್ಕೊಂಬಂದ್ರು. ಹಂಗೆ ಮನೆಗೆ ಹೋಗ್ತಾ ಇದ್ವಿ, ನೆನಪಾಗ್ಬಿಟ್ಟು ನಮ್ಮ ಯಜಮಾನ್ರಿಗೆ ಅಯ್ಯೋ ಮೊದಲು ಕಾಫಿ ಕುಡಿಸ್ಬಿಡ್ತೀನಿ ನಿಂಗೆ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರು. ಇಲ್ಲ ಶಾಂತವಾಗಿ ಕೆಲಸ ಮಾಡ್ಬೇಕಮ್ಮ ನೀನು, ಇಲ್ಲ ಶಾಂತವಾಗಿ ಕೆಲಸ ಮಾಡ್ಬೇಕಮ್ಮ ನೀನು. ಇಲ್ಲ ಅಂದ್ರೂ ಶಾಂತವಾಗಿ ಕೆಲಸ ಮಾಡ್ತಿದ್ವಿ. ಗೈಸ್ ನಾನು ಕಾಫಿ ಇಲ್ಲ ಅಂದ್ರೂ ಸುಮ್ಮನೆ ಇರ್ತೀನಿ, ನಡುವೆ ಬೇಡ ಅಂತೀನಿ ಒಂದೊಂದ್ಸರಿ. ನಮ್ಮ ಯಜಮಾನ್ರೆ ಇಲ್ಲ ಅಮ್ಮ ಕೊಡಿಸ್ಬಿಡ್ತೀನಿ ಬಾ ಮೊದಲು ಒಂದ್ಸರಿ ಅಂತ ಹೇಳ್ಬಿಟ್ಟು ಕೊಡಿಸ್ಬಿಡ್ತಾರೆ. 9:15 ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಯಜಮಾನ್ರು ಮಾತಾಡ್ತಾ ಇದ್ದಾರೆ. ರಾತ್ರಿ ಎಲ್ಲ ಎದ್ದಿರ್ಬೇಕಲ್ಲ, ಸ್ವಲ್ಪ ಅಲಂಕಾರ ಮಾಡಿಕೊಂಡು ದೇವರಿಗೆ, ಅದಕ್ಕೆ ಕುಡಿದ್ಬಿಡೋದು ಕಾಫಿನ. ಆದರೂ ಎಲ್ಲರಿಗೂ ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ ಗೈಸ್. ನನಗೆ ಕಾಫಿ ಕುಡಿದ್ರೆ ನಾರ್ಮಲಾಗಿ ನಿದ್ದೆ ಮಾಡ್ತೀನಿ. ಗೈಸ್ ಮನೆಗೆ ಬಂದೆ, ನಮ್ಮ ಭವಿಷ್ಯ ಲೋಟಸ್ನ ನೋಡ್ಬಿಟ್ಟು ಏನೋ ಲೋಟ್ಲಸ್ ತಂದ್ಬಿಟ್ರೆ ಮನೆಗೆ ಲಕ್ಷ್ಮಿ ಬಂದ್ಬಿಡುತ್ತಾ ಅಂತ ಏನೋ ಕೇಳ್ತಾ ಇದ್ದೀನಿ ಗೈಸ್. ಲಕ್ಷ್ಮಿ ಆಲ್ರೆಡಿ ನಮ್ಮ ಮನೇಲಿದೆ, ಲಕ್ಷ್ಮಿ ಆಲ್ರೆಡಿ ನಮ್ಮ ಮನೇಲಿದೆ. ಓಕೆ ನಾನು ಹೋಗ್ಬಿಟ್ಟು ಈಗ ನಮ್ಮದು ಕಾರ್ದು ಕವರ್ ಹಾಕೋ ಟೈಮು ಗೈಸ್. ಹೋಗಿ ಕವರ್ ಹಾಕ್ಬಿಟ್ರೆ ಬೆಚ್ಚಿಗೆ ಹೊತ್ಕೊಂಡು ಮಲ್ಕೊಂಡ್ಬಿಡುತ್ತೆ ನಮ್ಮ ಕವರು. ಹೊಟ್ಟೋಗು, ಮೊಬೈಲ್ ಒಳಗಡೆನೇ ಹೊಟ್ಟೋಗು ಆಯ್ತಾ. ಗೈಸ್ ನೀವೇನೋ ಶರ್ಟ್ ಹಾಕೊಂಡ್ರೆ ಹಿಂಗೆ ಹಾಕೊಬೇಕು, ಸರಿ ನನಗೆ ಇನ್ಶರ್ಟ್ ಮಾಡಬೇಕು ಯಾವಾಗಲೂ ಅಷ್ಟೇ, ಡಿಗ್ನಿಟಿ ಮೇಂಟೈನ್ ಮಾಡಬೇಕು. ನಿಮ್ಮ ಸೊಂಟಕ್ಕಿಂತ 5 ಇಂಚ್ ಮೇಲಿರಬೇಕು ಚಡ್ಡಿ, ಗೊತ್ತಾಯ್ತಾ? ಕೆಳಗೆಲ್ಲ ಹಾಕೋಬಾರ್ದಂಗೆ. ಅದು ಡಿಗ್ನಿಟಿ ರೆಸ್ಪೆಕ್ಟ್ ಅಲ್ಲ ಗೈಸ್. ಒಳ್ಳೆ ಡಿಗ್ನಿಟಿ ಮೇಂಟೈನ್ ಮಾಡಬೇಕು ಅಂದರೆ ಹಿಂಗೆ ಮನೆಯಲ್ಲಿ ಬಂದಾದ್ಮೇಲೆ ಬಿಗ್ ಗ್ರೇಟ್ ಮೈಂಡ್ಸ್ ಥಿಂಕ್ ಲೈಕ್ ದಿಸ್ ಅಂತ ಅನ್ಕೊಂಡು ಹಿಂಗೆ ಮೇಲೆ ಹಿಂಗೆ ಎಳ್ಕೊಂಬಿಡಿ, ಸರಿನಾ? ಏನಿಲ್ಲ ಗೈಸ್, ಒಂದು ಶರ್ಟ್ ಹಾಕೊಳ್ಳಿ ಫಸ್ಟ್, ಆಮೇಲೆ ಚಡ್ಡಿ ಹಾಕೊಳ್ಳಿ ಮೇಲ್ಗಡೆ, ಅವಾಗ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಚಡ್ಡಿ ಅನ್ಬಾರ್ದು, ಶಾರ್ಟ್ಸ್ ಅನ್ಬೇಕು ಗೈಸ್. ಖಾರ ಪುಡಿ ಇಟ್ಟು ಖಾರ ಪುಡಿ ಅಲ್ಲ ಅದು. ಸೈಡ್ ಬಾ ಜಕ್ ತಗೋ, ಹಾಲು ಮತ್ತೆ ಪೇಣಿ ಮತ್ತೆ ಹಾಲು ಕರೆಕ್ಟಾಗಿ ಹೇಳಿದ್ದೀನಿ. ಏನೋ ವಾಸನೆ ಬರ್ತಿದೆ, ಬಾದಾಮಿ ಹಾಲು. ಓಕೆ. ಇಲ್ಲೇನೋ ವಾಸನೆ ಬರ್ತಿದೆ, ದೋಸೆ ಹಿಟ್ಟು ವಾಸನೆನಾ ಅದು? ಇಲ್ಲ ಅಮ್ಮ, ಪುರಿ ಉಪ್ಪಿಟ್ಟು ಮಾಡಿರೋದು ಅಷ್ಟೇ. ಆನಿಯನ್ ವಾಸನೆ ಮಮ್ಮಿ. ಮೂಗಿಡು ಇನ್ನು ಆನಿಯನ್ ಇದಕ್ಕೆ ಮೆಲ್ವಾಗಿದೆ. ಇನ್ನೇನಾಗುತ್ತೆ ಹುಷಾರು, ಇವಾಗ ಬೀಳಿಸ್ಬಿಟ್ಟು ಪಜಿಟಿ ಮಾಡಬೇಡ, ಅದನ್ನ ಹೋಗಿ ತಿನ್ನು. ಇವಾಗ ಹಾಕ್ಕೊಟ್ಟಿದ್ದೀನಿ ತಾನೇ. ನನ್ನ ನೋಡಿ ಉರ್ಕೋತಾರಲ್ಲ ಗೈಸ್, ಅವರದು ಕೆಳಗಡೆ ಇದು. ಯಾರು ನಿನ್ನ ನೋಡು ಉರ್ಕೊಡಲ್ಲ. ತಿಕ್ಲಿ ಅಂತ ಅನ್ಕೊಂತಿರ್ತಾರೆ ಎಲ್ಲಾರು. ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರೋದಿಲ್ಲ ನಗುನ. ಮೂಗೊಳಗೆ ನಗ್ತಿರ್ತಾರೆ ಎಲ್ಲಾರು, ಮನ್ಸಲ್ಲಿ ನಕ್ಕಿದ್ರೆ. ಗಾಯ್ಸ್ ಇವತ್ತು ನಮ್ಮ ಮನೆಯಲ್ಲಿ ರಾತ್ರಿ ಊಟ ಬಂದ್ಬಿಟ್ಟು ನಮ್ಮ ಯಜಮಾನ್ರಿಗೆ ಪುರಿ ಉಪ್ಪಿಟ್ಟು. ಇನ್ನೂ ಬಂದಿಲ್ಲ ನಮ್ಮ ಯಜಮಾನ್ರು, ಅವ್ರ ಅಕ್ಕನ ಮನೆಯಲ್ಲಿ ಏನೋ ಮಾತಾಡ್ಕೊಂಡು ಕೂತಿದ್ದಾರೆ. ಫೋನ್ ಮಾಡಿದ್ರೆ ಫೋನೇ ರಿಂಗ್ ಆಗ್ತಾ ಇಲ್ಲ, ಅದಕ್ಕೆ ಸುಮ್ಮನಿದ್ದೀನಿ ಗೈಸ್. ಎಲ್ಲ ಮಾಡ್ಕೊಳ್ತಾ ಇರೋಣ ನನ್ನ ಪಾಡಕ್ಕೆ, ನನಗೆ ಕೆಲಸನ ಅಂತ ಹೇಳ್ಬಿಟ್ಟು ನಾನು ಹೋಗಿ ಇವಾಗ ತೋರಣ ಕಟ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಬೇಸ್ಡ್ ಇನ್ ಬ್ಯಾಂಗ್ಳೂರ್, ರನ್ ಬೈ ಎ ಮದರ್ ಅಂಡ್ ಕ್ರಿಯೇಟಿಂಗ್ ಪರ್ಸನಲ್ ವ್ಲಾಗ್ಸ್, ಬ್ಯೂಟಿ ಅಂಡ್ ಫ್ಯಾಮಿಲಿ ಕಂಟೆಂಟ್. ಆಮೇಲೆ ಅಮ್ಮನ ಇನ್ಸ್ಟಾಗ್ರಾಮು, ಯೂಟ್ಯೂಬು. ನಾನು ನೋಡೇ ಇಲ್ಲ ಇದನ್ನ. ವಾವ್, ಹೆಂಗೆ ನಾವು ಏನು ಚಿತ್ರ ಅನ್ಫಿಲ್ಟರ್ಡ್ ಅವರೇ ಭವಿಷ್ಯ ಇವತ್ತು ಗೊತ್ತಾ ಚಿನ್ನಿ ಮರಿ ಸರ್ ಕೊಡೋಣ ಸರ್. ಏನಾಗಿದೆ ಗೊತ್ತಾ, ಇವತ್ತು ನಮ್ಮ ಗಾಡಿ ನಿಲ್ಸಿದ್ರೆ ಹಿಂದ್ಗಡೆಯಿಂದ ಬಂದ್ಬಿಟ್ಟು ಯಾವುದೋ ಒಂದು ಕಾರ್ ಗುದ್ದುಬಿಡ್ತು, ಬಿದ್ದೋಯ್ತು ಗಾಡಿ. ಅಪ್ಪ ಒಂದು ಮಾತು ಬೈದಿಲ್ಲ ಆ ಡ್ರೈವರ್ಗೆ. ನಾನು ನೋಡ್ತಾ ಇದ್ದೀನಿ ಜಗಳ ಏನಕ್ಕೆ ಆಡ್ತಾ ಇಲ್ಲ ಅಪ್ಪ ಅಂತ, ಆದರೆ ಒಂದು ಮಾತು ಬೈಲಿಲ್ಲ. ಇಲ್ಲ ಏನು
ನೆಕ್ಸ್ಟ್ ಟೈಮ್ ನೀನ್ ಗೊತ್ತಿದ್ರೆ ಬೇರೆಯವ್ರು ಬೈಬಾರ್ದು ನಿನಗೆ ಅಂತ. ಅದು ಬಿಡು, ಗಾಡಿಗೆ ಏನಾರ ಅಲ್ಲ ನನ್ನ ಹೆಂಡತಿಗೆ ಏನಾರ ಆಗೋದು, ಗಾಡಿಗೆ ಏನಾರ ಅಲ್ಲ ನನ್ನ ಹೆಂಡತಿಗೆ ಏನಾರ ಆಗೋದು. ನನ್ನ ಜಸ್ಟ್ ಮಿಸ್ಸು ಗೊತ್ತಾ, ನನ್ನ ಜಸ್ಟ್ ಮಿಸ್ಸು ಗೊತ್ತಾ. ಅಪ್ಪ ಭಗವಂತ ಇಷ್ಟನ್ನೇ ಕಳೆದಲ್ಲ ಅಪ್ಪ ಅಂತ ಅಂದ್ಬಿಟ್ಟು ಈಚೆ ಬಂದ್ಬಿಟ್ಟೆ. ಗೈಸ್ ನನ್ನ ಗಾಡಿ ಅಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಗಾಡಿ ಹತ್ರ ಹೋಗಿ ಬ್ಯಾಗ್ ಎತ್ಕೊಂಡು ಆ ಕಡೆ ನಿಂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ, ಅಷ್ಟರಲ್ಲಿ ಒಂದು ಗುದ್ದುಬಿಟ್ರು ಗಾಡಿಗೆ. ಅದು ಸೌಂಡು ಇಲ್ಲ ಗೊತ್ತಾ, ಸೌಂಡು ಬರಲಿಲ್ಲ. ಇಲ್ಲ ಬಂತು, ನಾನು ಹತ್ರದಲ್ಲಿದ್ನಲ್ಲ, ಗೊಡಕ್ಕಂತ ಸೌಂಡ್ ಆಯಿತು. ಇದೇನಿದು ಹಿಂಗೆ ಬೀಳಿಸ್ಬಿಟ್ರಲ್ಲ, ಹಿಂಗೆ ಗುದ್ದುಬಿಟ್ರಲ್ಲ ಅಂತ ನೋಡ್ತಾ ಇದ್ದೀನಿ. ನಮ್ಮ ಭವಿಷ್ಯ ಆಗಿದ್ದಿದ್ರೆ ಯಾರದು? ನಮ್ಮಪ್ಪ ಗೊತ್ತಲ್ಲ, ನಮ್ಮಪ್ಪ ಬೈತಾರೆ, ಫಸ್ಟ್ ರೆಡಿ ಮಾಡ್ಕೊ ಹೊಟ್ಬಿಡೆ. ಕ್ರಾಸಿಲ್ಲ ಆಗೋಯ್ತು ಗಾಡಿ. ಕೇಳಿಸ್ಕೊ ನನ್ನ ಫ್ರೆಂಡು, ಅಷ್ಟು ತಡಿ ಸ್ವಲ್ಪ ಆಯ್ತು ನಿಮಿಷ ಕೇಳಿಸ್ಕೊ ಇದನ್ನ. ಅಲ್ಲ ಏನ್ ಒಳ್ಳೆ ಸೊಳ್ಳೆ ತರ ಆಯ್ತಾ ಜನಮ್ಮ ಡ್ಯಾನ್ಸ್ ಆಡಿ ಸೊಳ್ಳೆ ತರ ಆಯ್ತಾ ಜನಮ್ಮ ಡ್ಯಾನ್ಸ್ ಆಡಿ ಆರ್ಬಿಡ್ತಾಳೆ ಇನ್ನೊಂದು 4 ದಿವಸ, ಹಿಂಗೆ ಆರ್ಬಿಡ್ತಾಳೆ. ಮೇರಾ ದೇಶ ಹೈ ಯೇ. ಸೊಳ್ಳೆ ಸೊಳ್ಳೆ. ಅಲ್ಲ ಗೈಸ್, ಇವಳು ಸಣ್ಣ ಆಗಿರೋದು ಮನೇಲಿ ಸ್ವಲ್ಪ ಕೆಲಸ ಮಾಡಿ ಅಥವಾ ಕಷ್ಟಪಟ್ಟು ಏನಲ್ಲ, ತಿಂದರೆ ಹಾಳು ಮುಳು ತಿಂತಾಳೆ ಹೊರಗಡೆ, ಮತ್ತೆ ಚೆನ್ನಾಗಿ ಡ್ಯಾನ್ಸ್ ಆಡ್ತಾಳೆ, ಅದಕ್ಕೆ ಸಣ್ಣಗಾಗಿರೋದು. ಚಿತ್ರ ನಾಳೆ ಜ್ಞಾಪ್ಸ ಬೆಣ್ಣೆ ತರ್ತೀನಿ ನನಗೆ. ಬೆಣ್ಣೆ ತಂದ್ಬಿಟ್ಟು ಗೈಸ್ ನೋಡಿ, ಬಾಳೆ ಎಲೆ ಅಂತೀನಿ, ಮಾವಿನ ಎಲೆ ಇಟ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಕಟ್ ಮಾಡಿಬಿಟ್ಟು ಸ್ಟೆಪ್ಪಲ್ಲಿ ಮಾಡಿಬಿಡ್ಬೇಕು. ಗೈಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಎದ್ದೊಳು ಭವಿಷ್ಯ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಗೈಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಐ ಬಟನ್ ಒತ್ತಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಬಾಯ್ ಸಿ ಯು ಗೈಸ್. ಬಾಯ್ ಗೈಸ್. ಬಾಯ್ ಮಾಡಿಸು ಸಪ್ಪನ ಹತ್ರನು. ರೀ ಬಾಯ್ ಹೇಳ್ರಿ, ಬಾಯ್. ಕಾಣಿಸ್ತಾ ಇದ್ದೀರಾ? ಬಾಯ್ ಹೆಂಗೆ ಗೊತ್ತಾ, ಹಿಂಗೆ ಇರ್ತಾರೆ ಸುಮ್ಮನೆ ಸರಿನಾ, ಆಮೇಲೆ ಹಿಂಗೆ ಫುಲ್ ಹಿಂಗೆ ಟೈಟ್ ಮಾಡ್ಬಿಟ್ಟು. ಬದನೆಕಾಯಿ ನಾವು ಇರೋದೇ ಹಂಗೆ ತಾಯಿ. ನೀನು ಬಾಯ್ ಹೇಳು. ನಿಂತ್ಕೊಂಡು ತೋರಿಸು, ಅವಾಗ ಕಾಣುತ್ತೆ. ಬೇಡ ಸಾಕಾಯ್ತು, ಸುಸ್ತಾಯ್ತು. ಸರಿ ಗೈಸ್, ಬಾಯ್. ಎತ್ತಿಟ್ಕೊಳ್ಳಮ್ಮ ತಾಯಿ.